सुमतिभिरनुमेजं शुभ्रकाजं सखाजं नमस्कार सुखमजमनपाजं मुक्तिपाजं विमाजं नृहजमहममेजं झेजमाम्ना जगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनार्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् ಇದುವರೆಗೆ ಲಕ್ಷ್ಮಿಯ ಒಂದು ವರ್ಣನೆಯನ್ನು ಮಾಡ್ತಾ ಬಂದರು. ಲಕ್ಷ್ಮೀದೇವಿ ತಾನು ವಾದಿರಾಜರಿಗೆ ಮೂಲ ರೂಪ ಅಂದ್ರೆ ಲಾತವ್ಯ ರೂಪದಲ್ಲಿ ವಿಶೇಷವಾಗಿ ತಾಯಿಯ ಸ್ಥಾನ ಅಂತ ನಮಗೆ ನೆನಪಿಗೆ ಬರುತ್ತೆ ಲಾತವ್ಯ ರೂಪವನ್ನು ತಗೊಂಡಾಗ. ಯಾಕಂದ್ರೆ ರುಜುದೇವತೆಗಳಿಗೆ ಲಕ್ಷ್ಮೀ ದೇವಿಯೇ ಅಂಬ. ಈ ನಿಟ್ಟಿನಲ್ಲಿ ಹಯಾಸ್ಯ ಜಾಯ ಅಂತ ಹೇಳೋ ತರ ಹಯಗ್ರೀವ ದೇವರ ಪತ್ನಿ ಅಂದ್ರೆ ಅಶ್ವಿನಿ ನಾಮಕ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿದೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಸೀತಾದೇವಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದೆ. ಇಲ್ಲಿ ಒಂದೊಂದು ಶಬ್ದದಿಂದ ಒಬ್ಬೊಬ್ಬರನ್ನ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಸೀತಾದೇವಿಯನ್ನ ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. 61ನೇ ಶ್ಲೋಕ. ಲಕ್ಷ್ಮೀ ಲಕ್ಷಣ ಸಂಪನ್ನ ಲಕ್ಷ್ಮಣಾಗ್ರಜ ಕಾಂಕ್ಷಿಣೀ ಲಕ್ಷಯಾಮಿ ಕ್ಷಣಂ ಲಕ್ಷ ವಿತ್ತದಾತ್ರೀಂ ಕಟಾಕ್ಷತಃ.
ಈ ಶ್ಲೋಕದಲ್ಲಿ ಸ್ವತಃ ಮೇಲ್ನೋಟಕ್ಕೆ ನೋಡಿದ್ರೆ ಸೀತಾದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ ಅಂತ ಹಾಗೆ ತೋರುತ್ತೆ. ವ್ಯಾಖ್ಯಾನದಲ್ಲೂ ಹಾಗೆ ಬರೀತಾರೆ, ದಕ್ಷಿಣ ಭಾಗಸ್ಥ ರಾಮಪತ್ನಿತ್ವೇನ ಜಾನಕೀಂ ಪ್ರಣಮತಿ ಅಂತ. ರಾಮನ ಪತ್ನಿ ದಕ್ಷಿಣ ಭಾಗದಲ್ಲಿ ಇರುವಂತಹ ರಾಮನ ಪ್ರತೀಕ ಏನಿದೆ, ಆ ರಾಮನ ಪತ್ನಿಯಾದ ಜಾನಕಿಯನ್ನ ನಮಸ್ಕಾರ ಮಾಡ್ತಾರೆ ಅಂತ ಇದೆ ಈ ಶ್ಲೋಕದಲ್ಲಿ. ಹಾಗೆ ನಮಗೆ ಕಾಣುತ್ತೆ, ಹೀಗೆ ವರ್ಣನೆ ಮಾಡಿದ್ದು. ಆದ್ರೆ ಕೊನೆಗೆ ಒಂದು ಶಬ್ದ ಬರುತ್ತೆ, ಲಕ್ಷ ವಿತ್ತದಾತ್ರೀಂ ಕಟಾಕ್ಷತಃ. ಇದರಿಂದ ತಕ್ಷಣ ರುಕ್ಮಿಣಿಯ ವರ್ಣನೆ ಮಾಡ್ತಾರೆ, ಅಂದ್ರೆ ಲಕ್ಷ್ಮಿಯ ಕೃಷ್ಣನ ಪತ್ನಿ ರುಕ್ಮಿಣಿಯನ್ನ ಸ್ತೋತ್ರ ಮಾಡ್ತಾರೆ. ಈ ರೀತಿಯಲ್ಲಿ ಇಬ್ಬರ ಸ್ತೋತ್ರನೂ ಇಲ್ಲಿ ಸೇರ್ಕೊಂಡಿದೆ, ರಾಮನ ಪತ್ನಿ ಮತ್ತೆ ಕೃಷ್ಣನ ಪತ್ನಿ ಒಟ್ಟಿಗೆ. ಮೊದಲಿಗೆ ಹಯಗ್ರೀವಾಯ್ತು, ಮುಂದೆ ವೇದವ್ಯಾಸರ ಪತ್ನಿಯ ವರ್ಣನೆ ಬರುತ್ತೆ, ಕೊನೆಗೆ ಫಲಶ್ರುತಿ ಹೇಳ್ತಾರೆ, ಲಕ್ಷ್ಮೀ ಸ್ತೋತ್ರದ ಪಾರಾಯಣದ ಫಲ ಏನು ಅಂತ. ಇಲ್ಲಿ ಮಧ್ಯೆ ಮಧ್ಯೆ ಫಲಶ್ರುತಿನೂ ಹೇಳಿದ್ದಾರೆ, ಆ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡಿದಾಗ ಹೇಗೆ ಅಂತ. ಅದು ಎಷ್ಟು ಅಂದ್ರೆ ಲಕಾರದಿಂದಲೇ ಪ್ರಾರಂಭ ಆಗತ್ತೆ, ಇಲ್ಲ ಲಕ್ಷ್ಮೀ ಅಂತ ಮೊದಲು ಬಂತು ಈ ಶ್ಲೋಕದಲ್ಲಿ, ಆಮೇಲೆ ಲಕ್ಷಣ ಸಂಪನ್ನ ಬಂತು, ಇನ್ನು ಲಕ್ಷ್ಮಣಾಗ್ರಜ ಅಂತ ಲಾ ಬಂತು, ಲಕ್ಷಯಾಮಿ ಲಾ ಮೊದಲು ಬಂತು, ಲಕ್ಷವಿತ್ತ ಲಾ ಮೊದಲಿಗೆ ಬಂತು. ಈ ತರ ಒಂದು ಶ್ಲೋಕದ ಅದ್ಭುತ ರಚನೆ. ಇದೆಲ್ಲ ಆಶ್ಚರ್ಯ ಏನಂದ್ರೆ, ಸ್ವಪ್ನದಲ್ಲಿ ಬಂದು ಉಪದೇಶ ಮಾಡಿದ್ದನ್ನು ಹಾಗೆ ಎಡಮುಖ ಬ್ರಾಹ್ಮಣರು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಎಂಥ ಶಕ್ತಿಯನ್ನ ವಾದಿರಾಜರು ಕೊಟ್ಟಿದ್ದಾರೆ. ಕನಸಿನಲ್ಲಿ ಬಂದಿದ್ದು ಹಾಗೆ ಮಾನೇ ದಿವಸ ಹೇಳ್ಬೇಕು ಅನ್ನೋದು ತುಂಬಾ ದೊಡ್ಡ ಸಾಹಸದ ಕೆಲಸ. ತುಂಬಾ ಬಂದಿರೋದನ್ನ ಮರ್ತೆ ಹೋಗ್ಬಿಡತ್ತೆ ಎಚ್ಚರ ಆದ ಕೂಡಲೇ, ಆದ್ರೆ ಆ ತರ ಇಲ್ಲ, ಇಲ್ಲಿ ದಿವ್ಯವಾದ ಅನುಗ್ರಹ. ಈ ತರದ ಶ್ಲೋಕಗಳನ್ನು ಹಾಗೇ ಕ್ರಮವಾಗಿ ಹೇಳ್ತಾ ಹೋಗಿದ್ದಾರೆ. ಅಷ್ಟಲ್ಲದೆ ಹಿಂದಿನ ಶ್ಲೋಕವನ್ನು ಗಮನಿಸಿದ್ರೆ ಹಾಗೆ ಈ ಮಕಾರ ಮತ್ತೆ ವಕಾರ ಜಾಸ್ತಿ ಬರುತ್ತೆ ಅದರಲ್ಲಿ. ಇನ್ನು ಅದರ ಹಿಂದಿನ ಶ್ಲೋಕವನ್ನ ಅಂದ್ರೆ ಒಂದು 57ನೇ ಶ್ಲೋಕಕ್ಕೆ ಬಂದ್ರೆ ಅಲ್ಲೂ ಹಾಗೆ ನರಸ್ತೋತ್ರ ನರಸಿಂಹ ನಾಶಜೆ ಅಂತ ಬರುತ್ತೆ. ಮುಂದಿನ ಶ್ಲೋಕಕ್ಕೆ ಬಂದ್ರೆ ವಾದಿರಾಜ ವಾಗೀಶ ವೃಂದಾವನ ಅಂತ ಶಬ್ದ. ಮತ್ ಮುಂದಿನ ಈ 60ನೇ ಹಿಂದಕ್ಕೆ ಬಂದ್ರೆ ಒಂದೇ ವದನ ವೃಂದಾವನ ವೃಂದಾವನಾಖ್ಯ ಸದನ ಅದು ಬಂತು. ಅದು ಪ್ರಾಸ ಇದ್ದೇ ಇದೆ, ನಯನ ಅವನ ಸದನ ಅಂತೆಲ್ಲ, ವದನ ಅಂತ. ಅದಾದ್ಮೇಲೆ ಮಂದಾಕಿನಿ ಮದನ ಅಂತ, ಅಂದ್ರೆ ಆ ಒಂದೊಂದು ಅಕ್ಷರಗಳಲ್ಲೂ ಒಂದು ಸ್ವಾರಸ್ಯವನ್ನ ಇಟ್ಟಿದೆ, ಆ ಒಂದೊಂದು ಶಬ್ದಗಳನ್ನ ಬಳಸೋದ್ರಲ್ಲೂ ತುಂಬಾ ತೂಕ ಇದೆ ಈ ಸಪ್ತವೃಂದಾವನಾಖ್ಯಾನದಲ್ಲಿ. ಈ ಶ್ಲೋಕಕ್ಕೆ ಏನ್ ಅರ್ಥವನ್ನ ಹೇಳಿದ್ದಾರೆ ಅಂದ್ರೆ ಲಕ್ಷಣ ಸಂಪನ್ನ ಅಂತ ಹೇಳ್ತಾರೆ. ಲಕ್ಷಣ ಸಂಪನ್ನಳು ಅಂತ ಯಾರು? ಸೀತಾದೇವಿ. ಸೀತಾದೇವಿ ಲಕ್ಷಣ ಸಂಪನ್ನಳು ಅಂತ ಬಾಯ್ಬಿಟ್ಟೇನು ಹೇಳೋದಿದೆ? ಯಾಕಂದ್ರೆ ಲಕ್ಷ್ಮಿ ಅವಳು ಸಾಕ್ಷಾತ್. ಲಕ್ಷ್ಮಿ ಅಂತ ಸುಂದರ ಸ್ತ್ರೀ ಇಲ್ವೇ ಇಲ್ಲ ಜಗತ್ನಲ್ಲಿ. ಲಕ್ಷ್ಮಿಯನ್ನೂ ಮೀರಿಸಿದ್ದು ಅಂದ್ರೆ ಅದು ಮೋಹಿನಿ ರೂಪ ಒಂದೇ ಅಷ್ಟೇ, ಅದು ಬಿಟ್ಟು ಇನ್ಯಾವ ರೂಪನೂ ಇಲ್ಲ. ಹಾಗಾದ್ರೆ ದೇವರು ಮೀರಿಸ್ಲಿಕ್ಕೆ ಸಾಧ್ಯ, ಲಕ್ಷ್ಮಿಯ ಆ ಸ್ತ್ರೀ ರೂಪವನ್ನೂ ಮೀರಿಸ್ಲಿಕ್ಕೆ ಸಾಧ್ಯ ಅವನಿಗೆ ಅಷ್ಟೇ. ಲಕ್ಷಣ ಸಂಪನ್ನ, ಲಕ್ಷ್ಮಿ ಆದ್ದರಿಂದಲೇ ಲಕ್ಷಣದಿಂದ ಕೂಡಿರೋಳು. ಯಾಕೆಂದ್ರೆ ಲಕ್ಷಣಾತ್ ಲಕ್ಷ್ಮೀ ಅಂತಾನೆ, ಲಕ್ಷ್ಮಿ ಅನ್ನೋ ಹೆಸರೇ ಲಕ್ಷಣವಾಗಿ ಇರೋಳಿಗೆ ಕರೀತಾರೆ. ಆ ಹೆಸರೇ ಹೇಳುವಂತೆ ಲಕ್ಷಣವಾಗಿರೋಳು ಲಕ್ಷ್ಮಿ. ಹಾಗೆ ಲಕ್ಷ್ಮಣನ ಅಗ್ರಜನನ್ನ ಬಯಸ್ತಾಳೆ, ಆದ್ರಿಂದ ಅವಳು ಲಕ್ಷ್ಮಿ. ಲಕ್ಷ್ಮಣನ ಅಗ್ರಜ ಅಂದ್ರೆ ರಾಮ, ರಾಮನನ್ನ ಕಾಂಕ್ಷಿಣಿ ಬಯಸ್ತಾಳೆ, ಅಂದ್ರೆ ಸದಾ ರಾಮನ ಚಿಂತೆಯಲ್ಲೇ ಇರ್ತಾಳೆ. ಅದೇನೋ ಆಶ್ಚರ್ಯ, ಸೀತಾ ಆಕೃತಿನೇ ಆ ಚಿಂತೆಯಲ್ಲಿ ಇತ್ತಂತೆ, ಹಾಗೆ ತೋರಿಸಿದ್ದಾರೆ ರಾಮಾಯಣದಲ್ಲಿ. ಇನ್ನು ಲಕ್ಷ್ಮಿ ಅನೇಕ ರೂಪಗಳನ್ನು ಧರಿಸಿದ್ದಾಳೆ ಭಗವಂತನ ಒಂದು ಧ್ಯಾನಕ್ಕೋಸ್ಕರ. ಇಷ್ಟೆಲ್ಲ ಇದ್ದಾಗ ಸದಾ ಆ ಲಕ್ಷ್ಮಣನ ಅಗ್ರಜನನ್ನೇ ಬಯಸ್ತಾ ಇರ್ತಾಳೆ. ಇಂಥ ಈ ಲಕ್ಷ್ಮೀ ದೇವಿ ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ, ಅವಳ ಕಟಾಕ್ಷ ಸಾಕಂತೆ ಏನ್ ಸಿಗಲಿಕ್ಕೆ? ಲಕ್ಷ ವಿತ್ತ. ವಿತ್ತ ಅಂದ್ರೆ ದುಡ್ಡು, ಲಕ್ಷ ದುಡ್ಡು ಅಂದ್ರೆ ಲಕ್ಷದ ಜೊತೆಗೆ ಏನೇನ್ ಬೇಕೋ ಅದೆಲ್ಲ ಅಂತ ಅರ್ಥ. ಉದಾಹರಣೆಗೆ ಹೇಳಿದ್ದು, ಕಡಿಮೆ ಅಂತೂ ಅಲ್ಲ, ಸಿಗೋದೆಲ್ಲ ಲಕ್ಷ. ಅವಳ ಕಟಾಕ್ಷ ಬಿದ್ರೆ ಸಾಕು, ಅಂಥವರಿಗೆ ಲಕ್ಷ ವಿತ್ತ ತಾನಾಗೆ ಬರುತ್ತೆ, ಅದನ್ನೆಲ್ಲ ಅವಳು ಕೊಡ್ತಾಳೆ ಅಂತ ಅರ್ಥ. ಇಂಥ ಈ ಲಕ್ಷ್ಮೀ ದೇವಿಯನ್ನ ಕ್ಷಣಂ ಲಕ್ಷಯಾಮಿ ಅಂತ, ಒಂದು ಕ್ಷಣ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಕ್ಷಣ ನೋಡ್ತಾ ಇದ್ದೀನಿ ಅಂತ ಇದನ್ನ ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾರೋ ಮಾತು? ವಾದಿರಾಜರು ಹೇಳ್ತಾರೋ ಮಾತು. ಒಂದು ಕ್ಷಣ ಲಕ್ಷಯಾಮಿ ಅಂತಂದ್ರೆ ಏನರ್ಥ? ಅದಕ್ಕೆ ವಿವರಣೆಯನ್ನ ಕೊಡ್ತಾರೆ ಕಣಗಲಿ ಶ್ರೀನಿವಾಸಾಚಾರ್ಯ ಬಹಳ ಚೆನ್ನಾಗಿ. ಏನ್ ಕೊಡ್ತಾರೆ ಅಂದ್ರೆ ಒಂದೊಂದೇ ಶಬ್ದಗಳಿಗೆ ವಿವರಣೆ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಲಕ್ಷಣ ಸಂಪನ್ನ ಅಂತ ಬಂತು,
ಅದಕ್ಕೆ ಬ್ರಹ್ಮಾದ್ಯಪೇಕ್ಷೆಯ ದ್ವಾತ್ರಿಂಶಲ್ ಲಕ್ಷಣೈ ಸಂಪನ್ನ. ಬ್ರಹ್ಮಾದಿ ದೇವತೆಗಳಿಗೆ ಹೋಲಿಸಿದ್ರೆ ಅದಕ್ಕಿಂತ ಹೆಚ್ಚು 32 ಲಕ್ಷಣಗಳಿಂದ ಕೂಡಿದ್ದಾಳೆ. ಅದನ್ನ ದ್ವಾತ್ರಿಂಶಲ್ ಲಕ್ಷಣೈ ಸಂಪನ್ನ, ಲಕ್ಷಣ ಸಂಪನ್ನ ಅನ್ನೋದಕ್ಕೆ ಅರ್ಥ ಬರುತ್ತೆ. ಇನ್ನು ಲಕ್ಷ್ಮಣಾಗ್ರಜ ಅಂದ್ರೆ ರಾಮನನ್ನೇ ಯಾವಾಗಲೂ ಕಾಂಕ್ಷತೆ, ಬೇಕು ಅಂತ ಬಯಸೋಳು ಅಂತ, ಅದು ಸರಳವಾದ ಅರ್ಥ. ಅಂಥ ಆ ಸೀತಾದೇವಿಯನ್ನ ಕ್ಷಣಂ ಸ್ವಪ್ರಸನ್ನತಾ ಕ್ಷಣಾತ್ ಕಟಾಕ್ಷತಃ ಲಕ್ಷ ಪರಿಮಿತ ವಿತ್ತದಾತ್ರೀಂ ಲಕ್ಷಯಾಮಿ ಪಶ್ಯಾಮಿ. ಅದು ಕ್ಷಣಂ ಲಕ್ಷಯಾಮಿ ಅಂದ್ರೆ ಒಂದು ಕ್ಷಣ ನೋಡ್ತೀನಿ ಅಂತ ಹಾಗೆ ಅರ್ಥ ಅಲ್ವಂತೆ. ಯಾಕೆಂದ್ರೆ ಯಾವಾಗಲೂ ಭಗವಂತನನ್ನ ನೋಡ್ತಾ ಇರ್ತಾರೆ. ನಿತ್ಯಾಪರೋಕ್ಷಿಗಳು ಅಂತ ಕರಿತೀವಿ ಕೆಲವು ಗುರುಗಳನ್ನ. ನಿತ್ಯಾಪರೋಕ್ಷ ಅಂದ್ರೆ ಅರ್ಥ ಯಾವಾಗ್ಲೂ ಅವ್ರಿಗೆ ದೇವರು ಕಣ್ಮುಂದೆನೆ ಇರ್ತಾನೆ, ಅಂಥವ್ರಿಗೆ ನಿತ್ಯಾಪರೋಕ್ಷಿಗಳು ಅಂತ ಕರೀತಾರೆ. ಕೆಲವ್ರಿಗೆ ಹಾಗಲ್ಲ, ಸಾಧನೆ ಮಾಡಿದಾಗ ದೇವ್ರು ಕಾಣ್ತಾನೆ ಮತ್ತೆ ಕಾಣಲ್ಲ, ಮತ್ತೆ ಸಾಧನೆ ಮಾಡ್ಬೇಕು ಆಗಾಗ ಬರ್ತಾನೆ, ಈ ತರ ಎಲ್ಲ ಇರುತ್ತೆ. ಅದೇ ಜಾತಾಪರೋಕ್ಷಿಗಳು ಅಂತಂದ್ರೆ ಈಗಾಗಲೇ ಅಪರೋಕ್ಷ ಜ್ಞಾನ ಬಂದವರು. ನಿತ್ಯಾಪರೋಕ್ಷಿಗಳು ಅಂದ್ರೆ ಈಗಾಗಲೇ ಅಪರೋಕ್ಷ ಜ್ಞಾನ ಬಂದು ಪ್ರತಿನಿತ್ಯ ದೇವರನ್ನ ಪ್ರತಿ ಕ್ಷಣ ನೋಡ್ತಾ ಇರೋರು, ಅವ್ರು ನಿತ್ಯಾಪರೋಕ್ಷಿಗಳು. ಇವ್ರು ನಿತ್ಯಾಪರೋಕ್ಷಿ ರುಜುದೇವತೆಗಳು ಇವರು. ಮತ್ತೆ ಕ್ಷಣಂ ಲಕ್ಷಯಾಮಿ ಅಂತ ಹಾಗೆ ಅರ್ಥ ಮಾಡೋದಂದ್ರೆ ಅದು ಲಕ್ಷಯಾಮಿ ಕ್ಷಣಂ ಅನ್ನೋದನ್ನ ಹಿಂದಕ್ಕೆ ತಗೊಳ್ಬಾರ್ದು. ಒಂದು ಕ್ಷಣ ನೋಡ್ತಾ ಇದ್ದೀನಿ ಅಂತ ಅರ್ಥ ಅಲ್ವಂತೆ. ಅದನ್ನ ಇವರು ಸ್ವಾರಸ್ಯವಾಗಿ ಬಿಡಿಸಿದ್ದಾರೆ. ಮತ್ತೇನು, ಒಂದು ಕ್ಷಣ ತಾನು ಕಟಾಕ್ಷ ಬೀರಿದ್ರೆ ಲಕ್ಷ ದುಡ್ಡು ಮನೇಲಿ ಬಿದ್ದಿರತ್ತೆ ಅಂತ, ಅಂದ್ರೆ ಅಷ್ಟನ್ನು ನೀಡ್ತಾಳೆ, ಅಷ್ಟು ಅನುಗ್ರಹ ಆಗತ್ತೆ ಅಂತ. ಒಂದು ಕ್ಷಣ ಅವಳ ಕಟಾಕ್ಷ ಬಿತ್ತು ಯಾರೋ ಭಕ್ತನ ಮನೆ ಮೇಲೆ ಅಂತಂದ್ರೆ ಆಯ್ತು, ಅವನಿಗೆ ಅನೇಕ ಲಕ್ಷ ಸಂಪತ್ತು ಅವನಿಗೆ ಬರುತ್ತೆ. ಯಾವ್ದು ಬೇಕೋ ಅವನಿಗೆ ಆ ಸಂಪತ್ತು ಸಿಗತ್ತೆ. ಬರೀ ವಿತ್ತ ಅಂತಾನೆ ಅಲ್ಲ, ಲಕ್ಷ ಪರಿಮಿತ ವಿತ್ತ ಅಂತ ಇಷ್ಟು ಒಂದು ಸಾಮಾನ್ಯವಾಗಿ ಹೇಳಿದ್ದಾರೆ. ಲಕ್ಷ ಉಪಲಕ್ಷಿತ ವಿತ್ತದಾತ್ರೀಂ ಅಂತ ಶ್ರೀಮುಷ್ಣಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಲಕ್ಷ ಅಂತ ಅದ ಹೆಸರಿಗೆ, ಈಗ ಹೇಗೆ ಅಂದ್ರೆ ಶಾಸ್ತ್ರದಲ್ಲಿ ಇದನ್ನು ಉದಾಹರಣೆ ಕೊಡ್ತಾರೆ, ಸಾಮಾನ್ಯ ಪ್ರಸಿದ್ಧ. ಇದು ಸುಧಾಪಾಠದಲ್ಲಿ ಎಲ್ಲ ಕಡೆ ನಾವು ನೋಡಿರ್ತೇವೆ. ಏನು ಬರುತ್ತೆ ಅಲ್ಲಿ ಉದಾಹರಣೆ, ಕಾಕೇಭ್ಯೋ ದಧಿ ರಕ್ಷತಾಂ ಅಂತ ಉದಾಹರಣೆ ಯಾವಾಗ್ಲೂ ಅದನ್ನ ಕೊಡ್ತಾರೆ. ಮೊಸರನ್ನ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಾರೆ ಹೊರಗಡೆ, ಈ ಕಾಗೆಗಳು ಬರುತ್ತೆ, ಅನೇಕ ಪ್ರಾಣಿಗಳು ಬರುತ್ತೆ. ಕಾಕೇಭ್ಯ ದಧಿ ರಕ್ಷತಾಂ ಅಂತ ಒಬ್ಬ ಹೇಳಿ ಮನೆಯಿಂದ ಹೊರಟು ಹೋದ. ಕಾಗೆಗಳು ಬರುತ್ತೆ, ಹುಷಾರು ನೋಡ್ಕೊ ಅಂತ ಹೇಳಿದ ಮೊಸರನ್ನ. ಅಷ್ಟೊತ್ತಗೊಂದು ಬೆಕ್ಕು ಬಂತ ಆ ಕಡೆಯಿಂದ. ಇವ್ನು ಸುಮ್ನೆ ಕೂತಿದ್ದ. ಯಾಕೆ ಹೇಳಿದ್ದೇನು, ಕಾಕೇಭ್ಯ ಅಂತ ಹೇಳಿದ್ದು, ಬೆಕ್ಕು ಬಂದಿದೆ ತಾನೆ ಅಂತ ಸುಮ್ನೆ ಕೂತ್ರೆ ಏನಂತಾರ ಅವನ್ನ, ಮೂರ್ಖ ಅಂತಾರೆ. ಒಟ್ಟು ಮೊಸರಂತೂ ಉಳಿಬೇಕು, ಅದು ಕಾಗೆ ಅಲ್ಲದೆ ಇನ್ಯಾವ ಪ್ರಾಣಿ ಬಂದ್ರು ಅದರಿಂದ ರಕ್ಷಣೆ ಬೇಕೇ ಬೇಕು ಆ ದಧಿಗೆ. ಆದ್ರೆ ಹೀಗೆ ಕಾಕ ಅನ್ನೋ ಒಂದು ಶಬ್ದ ಹೇಳಿದ ಕೂಡಲೇ ಬರೀ ಅಷ್ಟೇ ಅರ್ಥ ತಗೊಂಡ್ರೆ ಅದು ತಪ್ಪು. ಏನ್ ತಗೊಳ್ಬೇಕು ಅಂದ್ರೆ ದಧಿ ರಕ್ಷಣೆ ಆಗ್ಲಿಕ್ಕೆ, ಮೊಸರಿನ ರಕ್ಷಣೆ ಆಗ್ಲಿಕ್ಕೆ ಯಾವ ಪ್ರಾಣಿಗಳು ತೊಂದರೆ ಮಾಡ್ಲಿಕ್ಕೆ ಬರುತ್ತೋ ಅದೆಲ್ಲ ನಿವಾರಣೆ ಮಾಡು, ಅದನ್ನು ಬರ್ದೇ ಇರೋ ಹಾಗೆ ನೋಡ್ಕೊ ಅಂತ ಅರ್ಥ. ಮನುಷ್ಯರಾಗಿ ಬಂದ್ರು ಅಷ್ಟೇ, ಯಾರಿಗೂ ಕೊಡ್ಬೇಡ ಅಂತ ಅರ್ಥ. ನಾನೇ ಬರ್ತೀನಿ, ಆ ಮೊಸರು ನನಗ್ ಬೇಕು ಅಂತ ಹೇಳಿ ಹೋಗಿದ್ದಾನೆ, ಯಾರಿಗೂ ಕೊಡೋ ಹಾಗಿಲ್ಲ. ಹಾಗಾರಲ್ಲಿ ಕಾಕೇಭ್ಯ, ಕಾಕ ಅಂತ ಒಂದು ಶಬ್ದ ಬಳಸಿದ್ರು ಅದು ಕಾಗೆ ಅನ್ನೋ ಅರ್ಥವನ್ನ ಅಷ್ಟೇ ಹೇಳಲ್ಲ, ಅದ್ರ ಜೊತೆಗೆ ಬೇರೆ ಇನ್ನೆಲ್ಲ ಯಾವ್ದ್ಯಾವ್ದು ಮೊಸರಿಗೆ ವಿಘಾತಕನೋ ತೊಂದರೆ ಕೊಡುವಂತಹದ್ದು ಯಾವ್ದ್ಯಾವ್ದು ಇದೆಯೋ, ಅಂದ್ರೆ ಮೊಸರನ್ನು ತಗೊಂಡು ಇವನಿಗೆ ತೊಂದರೆ ಕೊಡುವಂತಹ ಯಾವ ಪ್ರಾಣಿಗಳಿವೆಯೋ ಅದೆಲ್ಲದರಿಂದಲೂ ರಕ್ಷಣೆಯನ್ನ ಮಾಡು ಅಂತ ಆ ವಾಕ್ಯದ ಅರ್ಥ. ನಾವು ಒಂದು ವಾಕ್ಯ ಹೇಳ್ತೀವಿ ಅಂದ್ರೆ ಅಷ್ಟೇ ಅರ್ಥ ತಗೊಳ್ಬಾರ್ದು. ಅರ್ಥ ಆಯ್ತಾ ನಿನಗೆ ಅಂತ ಜೋರಾಗಿ ಹೇಳ್ತಾರೆ ಗುರುಗಳು ಶಿಷ್ಯರಿಗೆ. ಅದ್ರಲ್ಲಿ ಯಾರೋ ಒಬ್ಬನ್ ನೋಡಿ ಹೇಳ್ತಾರೆ. ಉದ್ದೇಶ ಅವನೊಬ್ಬನಿಗೆ ಅರ್ಥ ಆಗೋದಲ್ಲ, ಇನ್ನು ಪಕ್ಕ ಆಚೆ ಈಚೆಯವ್ರಿಗೆಲ್ಲ ಅರ್ಥ ಆಗೋದೇ ಉದ್ದೇಶ. ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಅರ್ಥ. ಒಬ್ರಿಗೆ ಹೇಳೋದು ಅಂತಂದ್ರೆ ಅವ್ರ ಪಾಪ ಅವ್ರು ತುಂಬಾ ಪರಿಚಿತರು, ಅನಿವಾರ್ಯ, ಅವ್ರಿಗೆ ಹೇಳಲೇಬೇಕು, ಅವ್ರಿಗೆ ಹೆಸರಿಟ್ಟು ಹೇಳೋದು ಅಂದ್ರೆ ಬೇರೆಯವ್ರಿಗೂ ಅರ್ಥ ಆಗ್ಲಿ ಅಂತ. ಇದರ ಅನೇಕ ಲೌಕಿಕ ವ್ಯವಹಾರದಲ್ಲಿ ನೋಡ್ತೀವಿ. ಅಂದ್ರೆ ಹೆಸರೇಳಿ ಒಂದು ಶಬ್ದವನ್ನ ಹೇಳಿ ಒಬ್ರಿಗೆ ವಿಷಯವನ್ನ ತಿಳಿಸಿದ್ರೆ ಅದು ಅವ್ರಿಗೆ ಮಾತ್ರ ಅನ್ವಯ ಅಲ್ಲ, ಅದು ಬೇರೆಯವ್ರಿಗೂ ಅನ್ವಯ ಆಗತ್ತೆ, ಸಂಬಂಧಪಡುತ್ತೆ. ಅದೇ ತರ ಶಾಸ್ತ್ರದಲ್ಲೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಈ ಕಾಕೇಭ್ಯೋ ದಧಿ ರಕ್ಷತಾಂ. ಹಾಗೆ ಇಲ್ಲಿ ಅದೇ ಉದಾಹರಣೆಯನ್ನು ತಗೊಂಡು ಉಪಲಕ್ಷಿತ ಅಂತ ಶಾಸ್ತ್ರದಲ್ಲಿ ಬೆಳೆಸ್ತಾರೆ ಅದನ್ನ. ಲಕ್ಷ ಉಪಲಕ್ಷಿತ ವಿತ್ತದಾತ್ರೆ, ಬರೀ ಲಕ್ಷ ಅಷ್ಟೇ ಅನ್ಕೊಂಬೇಡಿ, ಅದ್ರ ಜೊತೆಗೆ ಇನ್ನೇನೇನ್ ಬೇಕೋ, ಏನ್ ಅವಳಿಗೆ ಕೋಟಿ ಕೊಡುವಂತ ಶಕ್ತಿ ಇಲ್ವ ಲಕ್ಷ್ಮೀ ದೇವಿಗೆ, ಬರೀ ಲಕ್ಷ ಕೊಡ್ತಾಳೆ ಅಂತ ಅಷ್ಟೇ ವರ್ಣನೆ ಮಾಡಿದ್ರೆ ಇನ್ನು ಕೋಟಿ ಕೊಡ್ತಾಳೆ ಅಂತ ವರ್ಣನೆ ಮಾಡಿ ಅಷ್ಟೇ ಯಾಕೆ, ಕೊನೆ ಸಂಖ್ಯೆ ಪರಾರ್ಧ ಪರ್ಯಂತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. 1ನೇ ಸಂಖ್ಯೆಯಿಂದ ಶುರು ಮಾಡಿ, 1 ಅನ್ನೋದನ್ನ ಶುರು ಮಾಡಿ ಕೊನೆ ಸಂಖ್ಯೆ ಯಾವ್ದು ನಾವ್ ಅನ್ಕೊಳ್ತೀವಿ, ಏನೋ ಒಂದ್ ಸಂಖ್ಯೆ ನಾವ್ ಹೇಳ್ಬೋದು, ಅದೇ ಶಾಸ್ತ್ರ ಹೇಳ್ತಾರೆ ಪರಾರ್ಧ ಪರ್ಯಂತ.
ಪರಾರ್ಧ ಅಂತ ಒಂದು ಸಂಖ್ಯೆ, ಎಷ್ಟು ಸೊನ್ನೆ ಸುತ್ತಬೇಕು ಅದಕ್ಕೆ, ಅಷ್ಟು ದೊಡ್ಡ ಸಂಖ್ಯೆ ಅದು. ಅದ್ರ ಮಧ್ಯೆ ಎಷ್ಟೆಷ್ಟೋ ಬರುತ್ತೆ ಸಂಖ್ಯೆಗಳು. ಆ ಪರಾರ್ಧ ಸಂಖ್ಯೆಯವರೆಗೆ ಇದೆ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಸ್ತುತಃ ಅದನ್ನೂ ಮೀರಿಸಿ ಭಗವಂತ ಇದ್ದಾನೆ. ಇನ್ನೂ ಸಂಖ್ಯೆ ಹೇಳ್ಬೇಕು, ಯಾಕೆ ಭಗವಂತ ಅನಂತ, ಅವನಿಗೆ ಈ ಇತಿಮಿತಿ ಇಲ್ಲ ಅವನಿಗೆ. ಅಂತೂ ಲೌಕಿಕವಾಗಿ ಪರಾರ್ಧ ಸಂಖ್ಯೆಯ ಪರ್ಯಂತ ಇದೆ. ಮತ್ತೆ ಪರಾರ್ಧ ವಿತ್ತದಾತ್ರಿ ಅಂತ ಹೇಳಿದ್ರೆ ಚೆನ್ನಾಗಿರೋದು, ಅಷ್ಟು ಕೊಡ್ತಾಳೆ ಅಂತ. ಮತ್ ಲಕ್ಷ ಅಂತ ಯಾಕೆ ಹೇಳಿದ್ದು ಅಂದ್ರೆ ಲಕ್ಷದಿಂದ ಶುರು. ಅದು ಲಕ್ಷಣ, ಲಕ್ಷ್ಮಣ, ಲಕ್ಷ, ಲಕ್ಷ್ಮಿ. ಲಕ್ಷ್ಮಿ ಅಂದ್ರೇನು ಲಕ್ಷ ಕೊಡೋಳು ಲಕ್ಷ್ಮಿ ಅನ್ನೋ ರೀತಿ ಅರ್ಥವನ್ನ ತಗೊಂಡು ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಬರೀ ಲಕ್ಷ ಅಲ್ಲ, ಲಕ್ಷ ಉಪಲಕ್ಷಿತ ವಿತ್ತ, ಇನ್ನೂ ಎಷ್ಟೆಷ್ಟೋ ಅದೆಲ್ಲವನ್ನು ಕೊಡ್ತಾಳೆ. ಆ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ಅವಳು ಉಚಿತವಾದ ಒಂದು ಧನವನ್ನ ಆಯಾಯ ಭಕ್ತರಿಗೆ ಕೊಡ್ತಾಳೆ ಅಂತ ಇಷ್ಟ ಅರ್ಥ. ಹಾಗಾದ್ರೆ ಯಾವ ಕ್ಷಣ ಕಟಾಕ್ಷ ಲಕ್ಷ್ಮೀದೇವಿದ್ ಬೀಳತ್ತೋ ಅವಾಗ ಸಿಗತ್ತೆ ಅವನಿಗೆ ಲಕ್ಷ ದುಡ್ಡು ಅಂತ. ಕಟಾಕ್ಷ ಬಿದ್ದ ಮಾತ್ರಕ್ಕೆ ಹಾಗಾಗಲ್ಲ. ಯಾಕೆಂದ್ರೆ ಈ ದ್ವಾದಶ ಸ್ತೋತ್ರದಲ್ಲಿ ಬರುತ್ತೆ, ಬಲವತ್ಯಜಿತಂ ನಮಾಮಿ ಅಂತ ಬರುತ್ತಲ್ಲ, ಅಲ್ಲಿ ಲಕ್ಷ್ಮೀದೇವಿಯ ಕಟಾಕ್ಷ ಅಷ್ಟೊಂದು ಶಕ್ತಿಯನ್ನು ಯಾಕೆ ಪಡೆದಿದೆ ಅಂದ್ರೆ ದೇವರ ಅನುಗ್ರಹ ವಿಶೇಷವಾಗಿದೆ ಲಕ್ಷ್ಮೀದೇವಿಗೆ. ಹಾಗಾಗಿ ಲಕ್ಷ್ಮೀದೇವಿ ತನ್ನ ಕಟಾಕ್ಷದಿಂದಲೇ ಎಲ್ಲವನ್ನ ಕೊಡ್ತಾಳೆ ಅಂತ. ಆ ಲಕ್ಷ್ಮೀದೇವಿಗೆ ನಮಸ್ಕಾರ, ನಾರಾಯಣಗೆ ನಮಸ್ಕಾರ ಅಂತೆಲ್ಲ ದ್ವಾದಶ ಸ್ತೋತ್ರದಲ್ಲಿ ವರ್ಣನೆ ಬರ್ತಲ್ಲ. ಈ ಕಟಾಕ್ಷ ಅಂದ್ರೆ ಎಂಥ ಕಟಾಕ್ಷ, ಅದ್ರಲ್ಲಿ ಅನೇಕ ತರ ಕಟಾಕ್ಷ ಇದೆ. ಈಗ ದುರ್ಗಾದೇವಿಯ ಕಟಾಕ್ಷಕ್ಕೂ ಭೂದೇವಿ ಶ್ರೀದೇವಿಯ ಕಟಾಕ್ಷಕ್ಕೂ ವ್ಯತ್ಯಾಸ ಇದೆ. ಕಟಾಕ್ಷಗಳಲ್ಲೇ ಒಂದು ವಿವರಣೆಯನ್ನು ಕೊಡ್ತಾರೆ. ತುಂಬಾ ಪ್ರೇಮಪೂರ್ಣವಾದ ಕಟಾಕ್ಷ ಆದ್ರೆ ಅದು ಭಗವಂತನ ಮೇಲೆ ಇರುತ್ತೆ. ಹಾಗೆ ಭಕ್ತರ ಮೇಲೂ ಇನ್ನೊಂದು ರೀತಿ ವಾತ್ಸಲ್ಯ ಪೂರ್ಣವಾದ ಕಟಾಕ್ಷ. ನೋಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದ್ ತರ ನೋಡ್ತಾರೆ, ತಂದೆ ತಾಯಿ ಮಕ್ಕಳು ನೋಡ್ಬೇಕಾದ್ರೆ ಒಂಥರ. ಹಾಗೆ ಅನೇಕ ಕ್ರಮಗಳಿದೆ, ಒಬ್ಬೊಬ್ರಲ್ಲಿ ಒಂದೊಂದು ಕಟಾಕ್ಷ. ದುಷ್ಟರ ಮೇಲೂ ಕಟಾಕ್ಷ ಇದೆ. ಸುಮ್ಮನೆ ಹೀಗೆ ಸ್ವಲ್ಪ ಹಿಂಗ್ ಸೈಡ್ ಹಿಂಗ್ ನೋಡಿದ್ರೆ ಸಾಕು, ದುಷ್ಟರ ಸಂಹಾರ ಆಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಕಟಾಕ್ಷ ಬೇಕು ಅನ್ನೋದನ್ನು ಇಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯರು ಸ್ವಪ್ರಸನ್ನತಾ ಕ್ಷಣಾತ್ ಅಂತಾರೆ. ಆ ಕ್ಷಣ ಅಂದ್ರೆ ತಾನು ಯಾವಾಗ ಖುಷಿ ಪಟ್ಲೋ ಆ ಕ್ಷಣದಿಂದಲೇ ಶುರುವಾಯ್ತು ಅವನಿಗೆ, ತಕ್ಷಣ ಫಲ ಲಭ್ಯ ಆಗತ್ತೆ. ಅದರಿಂದ ಲಕ್ಷ್ಮೀದೇವಿಯ ಕಟಾಕ್ಷ ಬೇಕು ಅನ್ನೋದೆಷ್ಟು ನಿಜನೋ ಆ ಕಟಾಕ್ಷ ಪ್ರಸನ್ನತಾ ಪೂರ್ವಕವಾಗಿರ್ಬೇಕು. ಅಂದ್ರೆ ಬಹಳ ಖುಷಿಯಿಂದ ಅವಳು ನೋಡಿರ್ಬೇಕು, ಆಗ ನಮಗೆ ಇಂಥ ಲಕ್ಷವಿತ್ತ ಸಿಗತ್ತೆ. ಇಲ್ಲಾಂದ್ರೆ ಲಕ್ಷವಿತ್ತ ಹೋಗತ್ತಷ್ಟೇ, ಸಿಗೋದಿರ್ಲಿ. ಹಾಗಾಗಿ ಯಾವುದೇ ದೇವತೆಯ ಕಟಾಕ್ಷ ಅದು ಪ್ರಸನ್ನವಾಗಿರ್ಬೇಕು, ಬಹಳ ನಗುಮುಖದಿಂದ ಆ ಕಟಾಕ್ಷ ಬೀರಿರ್ಬೇಕು, ಆಗ ಮಾತ್ರ ನಮಗೆ ಒಳ್ಳೆಯ ಫಲ ಸಿಗತ್ತೆ ಅಂತ ಈ ಅರ್ಥದಲ್ಲಿ ಈ ಶ್ಲೋಕಕ್ಕೆ ಇಷ್ಟು ವ್ಯಾಖ್ಯಾನ ಮಾಡಿದ್ರು. ಇದರಲ್ಲಿ ಲಕ್ಷಣ ಸಂಪನ್ನಾಮ್ ಅಂತ ಇನ್ನೊಂದು ಶಬ್ದ ಬಂತಲ್ಲ, ಆ ಶಬ್ದಕ್ಕೆ ಒಂದು ಅರ್ಥ ಹೇಳ್ತಾರೆ. ಒಂದು ಬ್ರಹ್ಮಾದಿ ದೇವತೆಗಳಿಗಿಂತ ಹೆಚ್ಚು 32 ಲಕ್ಷಣ ಕೂಡಿರೋಳು, ಸೀತಾದೇವಿ ಅಂಥ ಲಕ್ಷಣ ಇರೋಳು ಅಂತೆಲ್ಲ ಬಂತು. ಇನ್ನೊಂದು ಅರ್ಥ ಲಕ್ಷಣವನ್ನ ಚೆನ್ನಾಗಿ ತಿಳ್ಕೊಂಡಿರೋಳು ಅಂತ ಅರ್ಥ. ಸಂಪನ್ನ ಅಂದ್ರೆ ಸಂಪತ್ತಿ, ಸಂಪತ್ತಿ ಅಂದ್ರೆ ಒಳ್ಳೆ ಜ್ಞಾನ ಅನ್ನೋದಕ್ಕೆ ಸಂಪತ್ತಿ ಅಂತ ಕರೀತಾರೆ. ಈಗ ಒಳ್ಳೆ ಸಂಪತ್ತನ್ನು ಕೊಡೋ ದೇವರೇ ಅಂತ ಕೇಳ್ತಾ ಇರ್ತೀವಿ. ಒಳ್ಳೆ ಸಂಪತ್ತು ಅಂದ್ರೆ ಜ್ಞಾನ ಕೊಟ್ಟ. ಅಲ್ಲ, ನಾ ಕೇಳಿದ ಸಂಪತ್ತನ್ನ ನೀನು ಕೊಟ್ಟಿದ್ ಜ್ಞಾನನ ಅಂದ್ರೆ ದೇವ್ರಿಗೆ ನಿಂಗೆ ಸಂಪತ್ತು ಅನ್ನೋದೇ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾನೆ ದೇವ್ರು. ಯಾಕೆ ಸಂಪತ್ತಿ ಅಂದ್ರೆ ನಿಜವಾಗಿ ಒಳ್ಳೆಯ ಜ್ಞಾನಕ್ಕೆ ಸಂಪತ್ತಿ ಅಂತ ಕರೀತಾರೆ. ಜ್ಞಾನ ಸಂಪತ್ತೇ ಸಂಪತ್ತು ನಿಜವಾಗಿ. ಅದು ಧನ ಸಂಪತ್ತಾಗಿ ಸಂಪತ್ತು ಅಂದ್ರೆ ದುಡ್ಡಿಗೆ ಅರ್ಥದಲ್ಲಿ ಬಂದ್ಬಿಟ್ಟಿದೆ ಆ ಶಬ್ದ. ಈಗ ವಸ್ತುತಃ ಹಾಗಿಲ್ಲ. ಸರಿಯಾಗಿ ಬಿಡಿಸಿದ್ರೆ ಸಂಪತ್ತಿ ಅಂದ್ರೆ ಅದು ಜ್ಞಾನ ಅಂತ ಅರ್ಥ, ಒಳ್ಳೆ ಜ್ಞಾನ. ಹಾಗಾದ್ರೆ ಒಳ್ಳೆ ಜ್ಞಾನ ಇತ್ತು ಯಾರಿಗೆ? ಸೀತಾದೇವಿಗೆ. ಯಾರ ಬಗ್ಗೆ? ರಾಮಚಂದ್ರನ ಬಗ್ಗೆ. ಲಕ್ಷಣ ಸಂಪನ್ನ, ಲಕ್ಷಣಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ಲು. ಅಲ್ಲ, ಇದು ಹೇಗೆ ಗೊತ್ತಾಯ್ತು ಅಂದ್ರೆ ಯಾವಾಗ ಹನುಮಂತ ತಾನು ಸೀತೆಯನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾನಲ್ಲ, ಸೀತೆ ನೋಡ್ಬೇಕು ಅಂತ ಹುಡ್ಕೊಂಡು, ಆಗ ಒಂದು ಮಾತು ಬರುತ್ತೆ. ಅದನ್ನ ಇಲ್ಲಿ ಶ್ರೀಮುಷ್ಟಮಾಚಾರ್ಯರು ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ, ಅವರು ಉಲ್ಲೇಖ ಮಾಡಿದ್ದಾರೆ. ಏನು? ಯದಿ ರಾಮಸ್ಯ ದೂತೋಸಿ ವದ ರಾಮಸ್ಯ ಲಕ್ಷಣಂ ಲಕ್ಷಣಂ ದೇವದೇವಸ್ಯ ಕೋ ವಕ್ತಾ ಥಾಪಿ ಸೂಚ್ಯತೆ ಅಂತ. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ ಇತಿ ಪ್ರಶ್ನ ಪ್ರತಿವಚನಾದಿನ, ಪ್ರಶ್ನೆ ಕೇಳೋದು ಪ್ರತಿವಚನ. ನೋಡು, ನೀನು ರಾಮನ ದೂತ ಅಂತ ನೀ ಹೇಳ್ತಾ ಇದ್ದಿ, ನಿಜವಾಗ್ಲೂ ನೀನ್ ರಾಮನ ದೂತನ? ನಂಗೆ ನಂಬಿಕೆ ಬರ್ತಾ ಇಲ್ಲ. ನೀನ್ ಹಾಗಾದ್ರೆ ಒಂದ್ ಕೆಲಸ ಮಾಡ್ಬೇಕು, ರಾಮನ ಲಕ್ಷಣ ಹೇಳು. ದೇವದೇವಸ್ಯ, ದೇವತಾ ಸಾರ್ವಭೌಮ, ದೇವತೆಗಳಿಗೂ ದೇವತಾ ಅಂಥ ಶ್ರೇಷ್ಠನಾದ ಆ ರಾಮನ ಲಕ್ಷಣವನ್ನ ನೀನ್ ಹೇಳಿದ್ರೆ ಆಗ ನೀನ್ ರಾಮನ ದೂತ ಅಂತ ನಂಬಿಕೆ ಬರುತ್ತೆ. ಅದನ್ನ ಹೇಳು ಅಂತ ಸೀತಾದೇವಿ ಹನುಮಂತನ ಹತ್ರ ಕೇಳ್ತಾರೆ. ಆ ಕೇಳಿದಾಗ ಹನುಮಂತ ದೇವರು ರಾಮನ ಬಗ್ಗೆ ಲಕ್ಷಣವನ್ನ ಹೇಳ್ತಾ ಬರ್ತಾನೆ.
ರಾಮ ಲಕ್ಷಣಾನಿ ಸಂಪನ್ನಾನಿ ಜ್ಞಾತಾನಿ ಯಜ ಅಂದ್ರೆ ರಾಮೋಕ್ತೈ ಲಕ್ಷಣೈ ಹನುಮತ ಸಂಪನ್ನ ಜ್ಞಾತಂ. ಯಾಕೆ ಹನುಮಂತ ದೇವರಿಗೆ ರಾಮದೇವರು ತಿಳಿಸಿರ್ತಾರೆ. ರಾಮದೇವರು ತಿಳಿಸಿದ್ದ ಏನೇನ್ ಲಕ್ಷಣ ಇದೆ ಅದು ಹನುಮಂತ ದೇವರು ಸೀತಾದೇವಿಗೆ ತಿಳಿಸ್ತಾರೆ ಅಂತ ಇಷ್ಟು ಬಂತು. ಹಾಗಾದ್ರೆ ಈ ರೂಪದಿಂದ ಏನಾಯ್ತು ಅಂದ್ರೆ ಲಕ್ಷ್ಮಣ ಇದು ಹನುಮಂತನ ಬಳಿ ಸೀತಾದೇವಿ ರಾಮನ ಲಕ್ಷಣಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು, ಹಾಗಂತ ಸೀತಾದೇವಿಗೆ ಗೊತ್ತಿಲ್ಲ ಅಂತಿಲ್ಲ. ಅದು ರಾಮನ ಲಕ್ಷಣ ಏನು ಅಂತ ತೋರಿಸ್ಬೇಕು, ಒಬ್ಬ ದೂತ ಬಂದಿದ್ದಾನೆ, ಅದನ್ನ ಸೇವೆ. ಇದು ಹೇಗಾಯ್ತು ಅಂದ್ರೆ ವಸ್ತುತಃ ಹನುಮಂತ ಪತಿ ಪತ್ನಿಯರಿಗೆ ಅವ್ರಿಗೆ ಗೊತ್ತಿರತ್ತೆ, ಮಗುವಿನ ಹತ್ರ ಕೇಳೋದು ಆ ಥರ. ಮಗುವಿನ ಹತ್ರ ತಾಯಿ ಕೇಳ್ದ ಹಾಗೆ, ಹೌದಾ ನನ್ನ ಗಂಡನ ಲಕ್ಷಣ ಏನು ಅಂತ ಕೇಳ್ದ ಹಾಗೆ. ಇದು ಎಲ್ಲ ಗೊತ್ತೇ ಇರೋ ವಿಷಯ, ಗೊತ್ತಿದ್ಮೇಲೆ ನೀನ್ ಕೇಳೋದೇನು. ಆ ಹನುಮಂತನಿಗೆ ಒಂದು ಸೇವಾ ಭಾಗ್ಯ. ಹನುಮಂತ ದೇವರು ಎಲ್ಲ ವರ್ಣನೆ ಮಾಡ್ತಾರೆ, ಅದರಿಂದ ನಮಗೂ ಗೊತ್ತಾಯ್ತು. ಕೇಳಿದ್ರೆ ನಮಗೂ ಹೇಗೆ ಗೊತ್ತಾಗ್ತಾ ಇದೆ. ಆ ಲಕ್ಷಣವನ್ನೇನ್ ಕೇಳೋದು, ಆಗ ಹನುಮಂತ ದೇವರು ಅವರೇ ಸಮರ್ಥರು ಭಗವಂತನ ಬಗ್ಗೆ ಏನು ವರ್ಣನೆ ಮಾಡ್ಲಿಕ್ಕೆ, ವಾಯುದೇವರಾದ್ರಿಂದ ಪರಿಪೂರ್ಣವಾಗಿ ಆ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚು ಲಕ್ಷ್ಮೀ ದೇವಿಗೆ ಗೊತ್ತಿದೆ ಜ್ಞಾನ. ಯಾಕೆ ಕೇಳ್ಬೇಕಾದ್ರೆ ಏನಂತ ಕೇಳ್ತಾಳೆ ಸೀತಾದೇವಿ, ಲಕ್ಷಣಂ ದೇವದೇವಸ್ಯ, ದೇವದೇವನ ಲಕ್ಷಣ ಹೇಳು ಅಂತ. ಇಷ್ಟೊಂದು ಜ್ಞಾನ ಇರೋ ಸೀತೆ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಕೇವಲ ಆ ಹನುಮಂತ ನಿಜವಾಗಿ ರಾಮನ ದೂತನ ಅಂತ ತಿಳ್ಕೊಳ್ಳಿಕ್ಕಷ್ಟೆ. ರಾಮನ ದೂತನ ಆದ ವಸ್ತುದ ಅಜ್ಞಾನನೂ ಇಲ್ಲ ಅಲ್ಲಿ. ಸೀತಾಕೃತಿಗೂ ವಿಶೇಷವಾದ ಶಕ್ತಿ ಇದ್ದೇ ಇದೆ. ಆದ್ರೂ ರಾಮಸ್ಯ ದೂತೋಸಿ ಅದ, ರಾಮನ ದೂತನಾಗಿದ್ರೆ ಹೇಳುವುದಿಲ್ಲ. ಮತ್ತದು ಸೀತಾಕೃತಿ ಅನ್ನೋದು ನೆನಪಿಸ್ಲಿಕ್ಕೆ ಏನೋ ಪ್ರಶ್ನೆ ಕೇಳೋ ಥರನೂ ವರ್ಣನೆಯನ್ನ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದ ಒಟ್ಟು ನಮಗೇನ್ ಗೊತ್ತಾಯ್ತು, ಲಕ್ಷಣ ಸಂಪನ್ನ ಅಂದ್ರೆ ಪರಿಪೂರ್ಣವಾದ ಆ ರಾಮನ ಲಕ್ಷಣವನ್ನ ತಿಳಿದವಳು ಸೀತಾದೇವಿ ಅಂತ ಗೊತ್ತಾಯ್ತು. ಒಂದು ತಾನ್ ಲಕ್ಷಣವಾಗಿದ್ದಾಳು, ಒಂದು ಮತ್ತೊಂದು ಪರಿಪೂರ್ಣವಾದ ಲಕ್ಷಣವನ್ನ ರಾಮನಂತನ್ನ ತಿಳ್ಕೊಂಡಿದ್ದಾಳೆ ಅಂತ. ಇದು ಒಂದಾಯ್ತು. ಇದಾದ್ಮೇಲೆ ಲಕ್ಷಣ ಸಂಪನ್ನ ಅನ್ನೋದಕ್ಕೆ ಏನರ್ಥ ಅಂದ್ರೆ ಇನ್ನೊಂದು ಅರ್ಥ ಹೇಳ್ತಾರೆ. ಲಕ್ಷಣತ್ವೇನ ಶ್ರೀವತ್ಸ ರೂಪೇಣ ಭಗವಲ್ ಲಕ್ಷಣತ್ವೇನ ಸಂಪನ್ನ. ಶ್ರೀವತ್ಸ ಚಿಹ್ನೆ ಭಗವಂತನ ಏನಿದೆ, ಲಕ್ಷ್ಮೀದೇವಿ ಸದಾವನ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾಳೆ. ಶ್ರೀವತ್ಸ ಚಿಹ್ನೆ ಅಂದ್ರೆ ಭಗವಂತನ ಈ ವಕ್ಷಸ್ಥಳದ ಬಲಭಾಗ, ಎಡಭಾಗ ಅಲ್ಲ ಬಲಭಾಗ. ಬಲಭಾಗದಲ್ಲಿ ಒಂದು ಬಿಳಿ ಕೂದಲು ತರ ಹಿಂಗ್ ಸುತ್ತ ಹಾಕೊಂಡಿರುತ್ತಂತೆ, ಅದು ಶ್ರೀವತ್ಸ ಚಿಹ್ನೆಯ ಒಂದು ಸಂಕೇತ. ಆ ಶ್ರೀವತ್ಸ ಚಿಹ್ನೆ ಅಲ್ಲಿ ವಿಶೇಷವಾಗಿ ಲಕ್ಷ್ಮಿ ಇರ್ತಾಳೆ ಸನ್ನಿಧಾನ. ಅದರಿಂದ ಶ್ರೀವತ್ಸ ಚಿಹ್ನೆಯ ರೂಪದಲ್ಲೇ ಲಕ್ಷ್ಮೀ ದೇವಿ ಇದ್ದಾಳೆ. ಅಂದ್ರೆ ಲಕ್ಷಣತ್ವೇನ ಸಂಪನ್ನ, ಭಗವಂತನ ಒಂದು ಲಕ್ಷಣವಾಗಿಯೇ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಭಗವಂತನ ದೇಹದಲ್ಲಿ. ಅಂಥವಳು ಯಾರು, ಸೀತಾದೇವಿ. ಇದನ್ನ ಯಾಕೆ ತಿಳಿಸಿದ್ರೆ ಇಲ್ಲಿ ಅಂದ್ರೆ ನಿತ್ಯಾವಿಯೋಗಿನಿ ಸೀತಾ, ನಿತ್ಯ ಅವಿಯೋಗಿನಿ ಸೀತಾ ಅಂತ ಮಣಿಮಂಜರಿಯಲ್ಲೆಲ್ಲ ವರ್ಣನೆ ಮಾಡ್ತಾರೆ. ರಾಮಾಯಣದಲ್ಲೂ ಇದೆ, ಮತ್ತೆ ಮಹಾಭಾರತಾತ್ಮದಲ್ಲೂ ನೋಡ್ತೀವಿ. ಅವಿಯೋಗಿನಿ ಸೀತಾ ಅಂತ ಇದೆ, ನಿತ್ಯ ಅವಿಯೋಗಿನಿ. ಎಂದೆಂದಿಗೂ ಕೂಡ ವಿಯೋಗ ಇಲ್ವೇ ಇಲ್ಲ. ಯಾರಿಗೆ, ಲಕ್ಷ್ಮೀನಾರಾಯಣರಿಗೆ. ಸೀತಾರಾಮನಿಗೂ ವಿಯೋಗ ಇಲ್ವೇ ಇಲ್ಲ, ನಿತ್ಯ ಅವಿಯೋಗ. ಸಾಧ್ಯನೇ ಇಲ್ಲ, ಚಿಂತನೆ ಮಾಡೋ ಹಾಗೆ ಇಲ್ಲ. ಯಾಕೆ, ಲಕ್ಷಣತ್ವೇನ ಸಂಪನ್ನ. ಲಕ್ಷ್ಮೀ ದೇವಿ ಎಲ್ಲಿದ್ಲು, ಸೀತೆ ಎಲ್ಲಿದ್ಲು, ಆ ರಾಮಚಂದ್ರನ ಶ್ರೀವತ್ಸ ರೂಪದಿಂದಲೇ ಅಲ್ಲಿ ವಕ್ಷಸ್ಥಳದಲ್ಲಿ ನೆಲೆಸಿದಾಳೆ ಲಕ್ಷ್ಮಿ. ಅಂದ್ರೆ ಸೀತೆ. ಅದರಿಂದ ಸೀತೆಗೂ ರಾಮನಿಗೂ ವಿಯೋಗ ಚಿಂತನೆ ಮಾಡ್ಲೇಬಾರದು. ಅದು ಮಾಡಿದವ್ರಿಗೆ ಅಂಧನ್ ತಮಸ್ಸಾಗ್ಲಿ ಅಂತ ಪ್ರಚಾರ ಮಾಡಿದ್ರೆ ಅಷ್ಟೇ. ಎಲ್ಲ ವಿಯೋಗ ಆಗಿತ್ತು, ಅವಳು ಅಷ್ಟೊಂದ್ ದಿವ್ಸ ಅಲ್ಲಿದ್ಲು ರಾವಣನ ಮನೆಯಲ್ಲಿ, ಹಾಗೆ ಹೇಗೆ ಅಂತ ಪ್ರಚಾರ ಮಾಡಿದ್ರು ಸುರಾಣಕರು ಅನ್ನೋದೈತಿರಷ್ಟೇ ಹೊರತು ವಾಸ್ತವಿಕವಾಗಿ ವಿಯೋಗ ಅನ್ನೋದಿಲ್ಲ. ಒಂದು ಇದು ಲಕ್ಷಣತ್ವೇನ ಸಂಪನ್ನ ಅಂತ ತಿಳಿಸಿ, ಸಾಕ್ಷಾತ್ ಲಕ್ಷಣಳಾಗಿ ಭಗವಂತನ ಜೊತೆಗಿದ್ದ ಮೇಲೆ, ಹಾಗೆ ಭಗವಂತನ ಆಯುಧಗಳೆಲ್ಲ ಅದು ಲಕ್ಷ್ಮಿ ತಾನೇ ಆ ರೂಪದಲ್ಲಿ ಇದ್ದಾಳೆ ಅನ್ನೋ ವರ್ಣನೆನೂ ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ ಲಕ್ಷಣವಾಗಿದ್ದಾಳೆ ಒಂದು, ಇನ್ನೊಂದು ರಾಮನ ಲಕ್ಷಣ ತಿಳ್ಕೊಂಡಿದ್ದಾಳೆ, ಹೌದು, ದೇವರ ಒಂದು ಶ್ರೀವತ್ಸ ಚಿಹ್ನೆಯ ರೂಪದಲ್ಲೂ ಸೇರ್ಕೊಂಡಿದ್ದಾಳೆ ಅಂತ ಇನ್ನೊಂದು, ಮೂರರ್ಥ. ಇನ್ನೊಂದು ಹೇಳ್ತಾರೆ, ಲಕ್ಷಣೈಹಿ ನಿತ್ಯ ಮುಕ್ತತ್ವ ಅನುಮಾಪಕೈಹಿ ಯುಕ್ತಾಮಿತಿ ವಾ ಅಂತ ಈ ಕೊನೆ ಅರ್ಥವನ್ನ ಹೇಳ್ತಾರೆ. ಇದಕ್ಕೇನರ್ಥ ಅಂದ್ರೆ, ಈ ಲಕ್ಷ್ಮೀ ದೇವಿಯನ್ನ ಜೀವಕೋಟಿಯಲ್ಲಿ ಸೇರಿಸಲ್ಲ. ನಾವು ಈ ಮೊನ್ನೆ ಎಲ್ಲ ಸುಧಾಪಾಠದಲ್ಲಿ ಕೇಳ್ತಾನೆ ಇದೀವಿ ಅದನ್ನ. ಲಕ್ಷ್ಮೀ ದೇವಿಯನ್ನ ಜೀವ ವರ್ಗದಲ್ಲಿ, ಅಧಿಕಾರಿ ವರ್ಗದಲ್ಲಿ ಸೇರಿಸಲ್ಲ. ಅಂದರ್ಥ, ದೇವರ ಧ್ಯಾನ ಮಾಡೋರಲ್ಲಿ ಯಾರು ಶ್ರೇಷ್ಠ ಅಂತ ಚರ್ಚೆ ಬಂದಾಗ ಪ್ರಾಣದೇವರು ಅಂತ ಕೊನೆಗೆ ಪ್ರಾಣದೇವರಿಗೆ ನಿಲ್ಲಿಸ್ತಾರೆ. ಅಂದ್ರೆ ರುಜುದೇವತೆಗಳು ಅಂತ ತಾತ್ಪರ್ಯ. ಒಬ್ಬರನ್ನ ಹೇಳಿದ್ರೆ ಎಲ್ಲರನ್ನು ತಗೊಳ್ಳೋದು. ಆದ್ರೆ ಅಷ್ಟೇ ಅಲ್ಲ, ಅವ್ರಿಗಿಂತ ಬೇರೆ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಲಕ್ಷ್ಮೀ ದೇವಿ ಇದ್ದಾಗ ದೇವ್ರ ಧ್ಯಾನ ಮಾಡೋಲ್ ಕೊನೆಯವ್ರು ಯಾರು ಶ್ರೇಷ್ಠರಲ್ಲ, ಪ್ರಾಣದೇವರು ಅಂತ ಹೇಳ್ಬಾರ್ದು, ತಪ್ಪಾಗತ್ತೆ. ಲಕ್ಷ್ಮೀ ದೇವಿ ಅಂತ ಹೇಳ್ಬೇಕಾಯ್ತು. ಅದಕ್ಕಾಗಿ ಹೇಳ್ತಾರಿಲ್ಲ, ಅಧಿಕಾರಿ ವರ್ಗ ನಾನೇ ಇಷ್ಟ.
ಅದು ಜೀವ ಕೋಟಿಲಿ ಜೀವರ ಜೊತೆಗೆ ಸೇರಿಸೋದಲ್ಲ. ಆ ಗುಂಪಿನಿಂದ ಹೊರಗಿದ್ದಾಳೆ ಲಕ್ಷ್ಮಿ. ಜೀವರ ಗುಂಪು ಅಂದ್ರೆ ಬ್ರಹ್ಮದೇವರಿಂದ ಹಿಡಿದು ಪರಿಗಣನೆ, ಲಕ್ಷ್ಮೀ ದೇವಿಯಿಂದಲ್ಲ. ಯಾಕೆ ಅವಳು ಅಕ್ಷರ ಪುರುಷಳು. ಕ್ಷರ ಪುರುಷರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಕ್ಷರ ಅಕ್ಷರ ಎರಡಕ್ಕಿಂತ ಉತ್ತಮ ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲ ಬರುತ್ತಲ್ಲ 15ನೇ ಅಧ್ಯಾಯದಲ್ಲಿ. ಹಾಗಾದ್ರೆ ಜೀವ ವರ್ಗದಲ್ಲಿ, ಅಧಿಕಾರಿ ವರ್ಗದಲ್ಲಿ ಸೇರ್ದೇ ಇರೋಳು ಇವಳು. ಆದ್ರಿಂದ ಅವಳನ್ನ ಏನಂತ ಕರೀತಾರೆ? ನಿತ್ಯ ಮುಕ್ತ ಅಂತ ಕರೀತಾರೆ. ನಿತ್ಯ ಮುಕ್ತಳು ರಮಾದೇವಿ, ಹಾಗೆ ಭಗವಂತ. ಇವರಿಬ್ಬರನ್ನ ನಿತ್ಯ ಮುಕ್ತರು, ಯಾವಾಗಲೂ ಅವ್ರ ಮುಕ್ತಿ ಅವ್ರು ಪಡಿಬೇಕು ಅಂತಿಲ್ಲ ಮುಂದಕ್ಕೆ. ಆದ್ರೆ ಬ್ರಹ್ಮದೇವರು ತಾವು ಮೋಕ್ಷಕ್ಕೆ ಹೋಗ್ತಾರೆ, ವಾಯುದೇವರು ತಾವು ಮೋಕ್ಷಕ್ಕೆ ಹೋಗ್ತಾರೆ, ಪಡಿಬೇಕು ಮೋಕ್ಷವನ್ನ. ಆದ್ರೆ ಅವಳು ಮೋಕ್ಷವನ್ನ ಪಡಿಬೇಕು ಅಂತಿಲ್ಲ, ದೇವರ ಜೊತೆ ಯಾವಾಗ್ಲೂ ಇರ್ತಾಳೆ, ನಿತ್ಯ ಮುಕ್ತಳವಳು. ಈ ವ್ಯತ್ಯಾಸ ಇದ್ದಾಗ ಅವಳು ನಿತ್ಯ ಮುಕ್ತಳು ಅಂತ ತಿಳಿಬೇಕಲ್ಲ. ಅದನ್ನ ಇಲ್ಲಿ ಲಕ್ಷಣೈ ಸಂಪನ್ನ, ಅವಳ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಅದರಿಂದ ನಮಗೆ ಸಂಪನ್ನ ತಿಳಿಯತ್ತಂತೆ. ಏನಂತ? ಇವಳು ನಿತ್ಯ ಮುಕ್ತಳು, ಬೇರೆಯವ್ರ ತರ ಅಲ್ಲ ಅಂತ ಹೇಳಿ ಆ ಸೀತಾದೇವಿಯ ಬಗ್ಗೆ ತಿಳಿತಾ ಹೋದ್ರೆ ಪ್ರತಿ ಸಂದರ್ಭದಲ್ಲಿ ಎಂದೆಂದಿಗೂ ರಾಮನ ಚಿಂತನೆಯಿಂದ ವಿರಹ ಅನ್ನೋದು ಇಲ್ವೇ ಇಲ್ಲ ಅವಳಿಗೆ. ಆ ವರ್ಣನೆನೆಲ್ಲ ಮಾಡ್ತಾ ಹೋಗ್ತಾರೆ ಪೂರ್ಣ. ಅದನ್ನೆಲ್ಲ ನೋಡಿದಾಗ ನಮಗೆ ಅರ್ಥ ಆಗತ್ತೆ ಏನಂತ, ನಿತ್ಯ ಮುಕ್ತ ಹೇಗಿರ್ತಾರೋ ಹಾಗೆ ಆ ಲಕ್ಷಣಗಳು ಕಾಣುತ್ತೆ. ಅಂದ ಲಕ್ಷಣಗಳಿಂದ ಲಕ್ಷಣವನ್ನ ಗಮನಿಸಿದಾಗ ಸಂಪನ್ನ ತಿಳಿಯತ್ತೆ. ಏನಂತ? ಇವಳು ನಿತ್ಯ ಮುಕ್ತಳು ಅಂತ ತಿಳಿಯತ್ತೆ ಅಂತ. ಈ ಅರ್ಥದಲ್ಲಿ ಲಕ್ಷಣ ಸಂಪನ್ನ ಅಂತ ಹೇಳಿದ್ದಾರೆ ಅಂತ ಇಷ್ಟು ಅರ್ಥವನ್ನ ಮಾಡಿ ಕೊನೆಗೆ ಈ ಕಟಾಕ್ಷ ಮಾತ್ರೇಣ ಲಕ್ಷವಿತ್ತ ಯಾರು ಕೊಟ್ಟಿದ್ದು ಅಂದ್ರೆ ಆಗ ಕೃಷ್ಣಾವತಾರದ ಬಗ್ಗೆ ಬರ್ತಾರೆ, ರುಕ್ಮಿಣಿಯನ್ನ ಹೇಳ್ತಾರೆ. ಪಶ್ಚಿಮ ಭಾಗ ಸ್ಥಿತ ಕೃಷ್ಣ ಪತ್ನಿತ್ವೇನ ರುಕ್ಮಿಣೀಂ ಪ್ರಣಮತಿ ಲಕ್ಷವಿತ್ತದಾತ್ರೀಂ. ಪಶ್ಚಿಮ ಭಾಗದಲ್ಲಿ ವೃಂದಾವನದ ಇದರಲ್ಲಿ ಕೃಷ್ಣನ ಪತ್ನಿ ರುಕ್ಮಿಣಿ ದೇವಿ ಅಲ್ಲಿ ಇರ್ತಾಳೆ, ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ? ಕಟಾಕ್ಷ ಮಾತ್ರೇನ, ಲಕ್ಷ್ಮೀ ಕಟಾಕ್ಷ ಬಿತ್ತು ಯಾರಿಗೆ? ಕುಚೇಲನ ಮೇಲೆ. ಲಕ್ಷ್ಮೀ ಕಟಾಕ್ಷ ಇಲ್ದೇನೆ ಅದು ಹೇಗೆ? ದೇವರು ತಾನು ಮನಸ್ಸು ಮಾಡ್ದ ಅಂದ್ರೆ ಲಕ್ಷ್ಮೀನೂ ಅಲ್ಲಿ ಮನಸ್ಸು ಮಾಡಿದಾಳೆ ಅಂತ ಅರ್ಥ. ಆ ಒಂದು ಹಿಡಿ ಅವಲಕ್ಕಿಯನ್ನು ತಗೊಂಡ ಪರಮಾತ್ಮ, ತಗೊಂಡಾಗ ಇನ್ನೊಂದು ಮುಷ್ಟಿ ಕೊಡ್ಲಿಕ್ ಬಿಡ್ಲಿಲ್ಲ. ಹಾಗಾದ್ರೆ ಯಾಕೆ ಅದನ್ನ ಮಾಡಿದ್ದು ಅಂದ್ರೆ ಒಂದು ಕಟಾಕ್ಷ ಸಾಕು. ಒಂದು ಸಲ ಬಿತ್ತು ಅಂದ್ರೆ ಅದು ಭಗವಂತನ ಕಟಾಕ್ಷ ಬಿತ್ತು ಅಂದ್ರೆ ಲಕ್ಷ್ಮೀ ಕಟಾಕ್ಷ ಬಿತ್ತು ಅಂತಾನೆ ಅರ್ಥ. ಲಕ್ಷ್ಮೀ ಸಹಿತ ನಾರಾಯಣನ ಕಟಾಕ್ಷ. ಅದಕ್ಕೆ ಕುಚೇಲಾದಿಭ್ಯ ಲಕ್ಷೋಪಲಕ್ಷಿತ ವಿತ್ತದಾತ್ರಿ. ಕುಚೇಲ ಮೊದಲಾದವರಿಗೆ, ಸುಧಾಮ ಮೊದಲಾದವರಿಗೆ ಲಕ್ಷೋಪಲಕ್ಷಿತ ವಿತ್ತ. ಅದು ಲಕ್ಷ ಅಂತ ಹೇಳ್ಬಾರ್ದು, ಬರೀ ಲಕ್ಷ ಕೊಟ್ಟಿದ್ದ ಕುಚೇಲನಿಗೆ ಇಲ್ಲ. ನೋಡದೆ ಅರಮನೆ ಇತ್ತು, ಅವನ ಹೆಂಡತಿಗೆ ಆಭರಣಗಳು, ಆ ವಸ್ತ್ರಗಳು, ಏನ್ ವೈಭವ. ಅರಮನೆನೇ ನಿರ್ಮಾಣ ಆಗೋಯ್ತು, ಅದು ಲಕ್ಷಕ್ಕೆ ಹೋಲಿಸೋದ? ಅಲ್ಲ. ಹಾಗಾಗಿ ಕುಚೇಲಾದಿಗಳಿಗೆ ಮಾಡಿದ ಅನುಗ್ರಹ ನೆನಪಿಸ್ಕೊಂಡ್ರೆ ಅದು ಲಕ್ಷಕ್ಕಿಂತ ಜಾಸ್ತಿ, ತುಂಬಾ ಜಾಸ್ತಿ. ಹಾಗಾಗಿ ಇಲ್ಲಿ ಲಕ್ಷ ಅನ್ನೋ ಶಬ್ದದಿಂದ ಬರೀ ಲಕ್ಷ ಅಷ್ಟೇ ಅಲ್ಲ, ಇನ್ನು ಜಾಸ್ತಿ ತಗೊಳ್ಬೇಕು ಅನ್ನೋದು ಅರ್ಥ ಆಯ್ತು. ಅದಕ್ಕೆ ಇವರು ಷಟ್ಪುರಾಚಾರ್ಯರೇನು ವ್ಯಾಖ್ಯಾನ ಮಾಡ್ತಾರೆ, ಲಕ್ಷ ಅಂದ್ರೆ ಹಾಗ ಅರ್ಥ ಅಲ್ಲ, ಅನೇಕ ಲಕ್ಷವಿತ್ತ ಅಂತ. ಅನೇಕ ಅನ್ನೋ ಒಂದು ಶಬ್ದನ ಮೊದಲಿಗೆ ಹಾಕ್ಬಿಡ್ತಾರೆ ಅವರು. ಅಂದ ಲಕ್ಷವಿತ್ತ ಅಂದ್ರೆ 1 ಲಕ್ಷ ಅಂತ ನಾವು ಭಾವಿಸ್ಬೋದು. ಹಾಗ ಅನ್ಕೊಳ್ಬೇಡಿ, ಅದು ಎಷ್ಟು ಅಂದ್ರೆ ಅನೇಕ ಅಷ್ಟೇ. ಅದು ಎಷ್ಟು ಅಂತ ಹೇಳಿಕ್ ಬರಲ್ಲ, ಅಷ್ಟು ಕೊಟ್ಟಿದ್ದಾಳೆ ಲಕ್ಷ್ಮೀ ದೇವಿ ಆ ರುಕ್ಮಿಣಿ ರೂಪದಲ್ಲಿ ಕೃಷ್ಣನ ಮುಖಾಂತರ ಅಂತ. ಈ ರೀತಿಯಲ್ಲಿ ಲಕ್ಷ್ಮೀ ದೇವಿಯ ಸೇವೆಯನ್ನ ಯಾವ ಕುಚೇಲ ಮಾಡಿದ ಅದನ್ನ ಉದಾಹರಣೆ ಯಾಕೆ ಕೊಟ್ಟು ಅಂದ್ರೆ ಆ ಕುಚೇಲನಲ್ಲಿದ್ದ ಆ ಭಕ್ತಿ ಶ್ರದ್ಧೆಗಳು ಬರ್ಬೇಕು. ಆಗ ಲಕ್ಷ್ಮಿ ತಾನು ಹೇಗಾದಾಗ ಒಲಿತಾಳೆ. ಅಯ್ಯೋ ದಟ್ಟ ದಾರಿದ್ರ್ಯ ಅಂತ ಕೂತ್ರೆ, ಹಾಗೆ ಇದ್ರೆ ಉಪಯೋಗ ಇಲ್ಲ, ಯಾವಾಗಲೂ ಬೈಕೊಳ್ತಾ ಇದ್ರೆ. ಹೊರತು ಕುಚೇಲನ ತರ ಭಕ್ತಿ ಶ್ರದ್ಧೆಯನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ ಇದ್ರ ಜೊತೆಗೆ. ಹೀಗೆ ಈ ಶ್ಲೋಕದ ಒಂದು ವಿವರಣೆ. ಇನ್ನು ಈ ವ್ಯಾಖ್ಯಾನಗಳಲ್ಲಿ ಒಂದು ವಿವರಣೆ ಇದೆ, ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೀನಿ. ಶ್ರೀಕೃಷ್ಣ ತಿಳಿಸ್ತೀರಿ ಮತ್ತೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ. ಮಂಡೇ ಯಾಕೆ ಆಗುತ್ತೆ ನೋಡಿ.